ನೀವು ಕರೆ ಮಾಡಿದ ನಂಬರ್ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ದತ್ತಣ್ಣ, ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಗೀತನ ಅಲ್ಲಿ ಬಿಟ್ಟು ಬರ್ತಾ ಇದ್ದೀನಿ, ಕರ್ಕೊಂಡು ಬನ್ನಿ ಅಂತ. ಹ್ಞೂ ಅಂತ ಹೇಳಿದ್ರು. ಇವಾಗ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದಾರೆ. ನಾನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ, ಆದರೆ ನಾನು ಹೇಳಿದಂತೂ ನಿಜ. ಅವ್ರಿಗೆ ಕಾಲ್ ಮಾಡಿದಲ್ಲ, ಏನಂತ ಬಂತು? ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನೀವು ಫ್ಯಾಮಿಲಿನ ಗೋವಾ ಕರ್ಕೊಂಡು ಹೋಗಿದ್ರಿ. ಹನಿಮೂನ್ಗೆ ಯಾರಾದರೂ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾರೇನ್ರಿ? ಸರ್, ಅದು ನಾವಿಬ್ಬರೇ ಹೋಗೋದಕ್ಕೆ ನನ್ನ ವೈಫ್ ಒಪ್ಪಿರಲಿಲ್ಲ. ಯಾಕೆ? ಅವ್ರಿಗೇನಾದರೂ ಭಯ ಇತ್ತಾ? ಸರ್, ಇವರೇ ಬಲವಂತ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಸರ್, ಭಯನೂ ಇಲ್ಲ, ಬಲವಂತನೂ ಮಾಡಿಲ್ಲ. ಅವಳಿಗೆ ಮನೆ ಬಿಟ್ಟು ಆಚೆ ಬರೋದಕ್ಕೆ ಇಷ್ಟ ಇರಲಿಲ್ಲ. ಯಾಕೆ? ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಯಾಕ್ರಿ ಕರ್ಕೊಂಡು ಹೋದ್ರಿ? ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಹನಿಮೂನ್ ಕರ್ಕೊಂಡು ಹೋಗಿ ಅಂತ ಸಜೆಸ್ಟ್ ಮಾಡಿದ್ರಾ? ಅಲ್ಲ, ಬೇರೆ ಯಾವುದಾದ್ರು ಊರಿಗೆ ಕರ್ಕೊಂಡು ಹೋಗಿ ಅಂತ. ಯಾವ ಡಾಕ್ಟ್ರು? ಸೈಕ್ಯಾಟ್ರಿಸ್ಟ್. ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ಅವಳನ್ನ? ನಮ್ ಗೀತಾ ಹುಚ್ಚಿ ಅಂತನಾ? ಅವಳು ತಲೆ ಕೆಟ್ಟಿದ್ಯಾ? ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ನೀನು ಒಂದಿನಾದ್ರೂ ಗಂಡಂತೆಲ್ಲ ನಡ್ಕೊಂಡಿದ್ರೆ ಅವಳ ಹತ್ರ ಅವಳ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿತ್ತು. ಅಲ್ಲಿಗೆ ಹೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಒಂದಿನಾದ್ರೂ ಗಂಡಂತೆಲ್ಲ ನಡ್ಕೊಂಡಿದ್ಯಾ ಅವಳ ಹತ್ರ? ನೀವು ಬಾಯಿಗೆ ಬಂದಾಗ ಮಾತಾಡಬೇಡಿ. ಲಕ್ಕಿ ಏನು ಕಡಿಮೆ ಮಾಡ್ದಂಗೆ ಗೀತಾ ಅವ್ರಿಗೆ? ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, 2 ವರ್ಷ ಸಂಸಾರ ಮಾಡ್ಬಿಟ್ರಾ? ಏಯ್ ಹುಚ್ಚಾಯ ಬಾಯಿ, ಎಲ್ಲ ನೀವೇ ಮಾತಾಡ್ಕೊಂಬಿಡಿ. ನಾವ್ಯಾಕಿರೋದು? ಏನಾಗಬೇಕು ಇವ್ರಿಗೆ? ಇವ್ರ ಅಣ್ಣ ದತ್ತ ಅಂತ. ಕಂಪ್ಲೇಂಟ್ ಕೊಟ್ಟಿರೋದು ಇವರು, ಕೊಟ್ಟಿರೋದು ಇವ್ರ ಮೇಲೆ. ನೀನಾಕಾಯಿ ಮಾತಾಡ್ತೀಯಾ? ನೀನು ಹೊರಗಡೆ ಹೋಗು. ರೀ ಬರ್ರಿ, ಆ ಕಡೆ ಹೋಗ್ರಿ, ಆ ಕಡೆ. ಹೇಳಪ್ಪ, ಏನೇನು ನಡೀತು? ಆ್ಯಕ್ಚುಲಿ ಫಸ್ಟ್ ನಾವಿಬ್ಬರೇ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಅಣ್ಣ ಅತ್ತಿಗೆ ತಂಗಿ ಅವಳ ಗಂಡ ಹೋಗ್ಬೇಕು ಅಂತ ಆಯಿತು. ಈಗ ಹೊರಗಡೆ ಹೋದ್ರಲ್ಲ ಅವರು ಮತ್ತೆ ಅವ್ರ ಮಿಸಸ್ಸಾ? ಹ್ಞೂ ಸರ್, ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅವ್ನಿಗೇನೋ ಕೆಲಸ ಇದೆ ಅಂತ ಅವ್ನು ಬರೋಕ್ಕೆ ಒಪ್ಕೊಂಡಿಲ್ಲ. ಓ, ನಿಮ್ಮ ತಂಗಿ ಬೇರೆ ಇದ್ದಾರಾ? ಸರ್, ಈಗ ಹೊರಗಡೆ ಹೋದ್ನಲ್ಲ ಅವನ್ ತಂಗಿನೇ. ಅವಳನ್ನ ನನ್ನ ಮೈದಾನೆ ಮದುವೆ ಮಾಡ್ಕೊಂಡಿರೋದು. ಮುಂದೇನಾಯ್ತಪ್ಪ? ಕ್ಯಾಸ ಆಹಾನ ಅಂತ ಒಂದು ರೆಸಾರ್ಟ್ ಇದೆ, ಅಲ್ಲಿ ಉಳ್ಕೊಂಡಿದ್ವಿ. ಆಮೇಲೆ ಬೀಚು, ಟೆಂಪಲು ಅಲ್ಲೆಲ್ಲ ಔಟಿಂಗ್ ಹೋದ್ವಿ. ಯಾವುದು? ನಾರ್ತ್ ಗೋವಾನ, ಸೌತ್ ಗೋವಾನ? ನಾರ್ತ್ ಗೋವಾ. ಯಾವ ಬೀಚ್ಗೆ ಹೋಗಿದ್ರಿ? ವ್ಯಾಗೇಟರ್ ಬೀಚ್ಗೆ ಹೋಗಿದ್ವಿ. ಆಮೇಲೆ ಲಾಸ್ಟು ನೀವು ಹೊರಡೋ ದಿನ ಏನಾಯಿತು? ಸರ್, ನನ್ನ ಹೆಂಡ್ತಿಗೆ ಸರ್ಪ್ರೈಸ್ ಅಂತ ಕ್ಯಾಂಡ್ಲೈಟ್ ಡಿನ್ನರ್ ಆರ್ಗನೈಸ್ ಮಾಡಿದ್ದೆ. ನಾನು ಗೀತಾ ಅಲ್ಲಿ ಹೋದ್ವಿ. ತಂಗಿ ಮತ್ತು ಅವಳ ಗಂಡ ಬೀಚ್ಗೆ ಹೋದ್ರು. ಅದಕ್ಕೆ ಅಲ್ಲೇ ರೆಸಾರ್ಟಲ್ಲಿ ಉಳ್ಕೊಂಡ್ರು. ಎಲ್ಲ ಒಟ್ಟಿಗೆ ಹೋದ್ರಿ, ಆದರೆ ಬೇರೆ ಬೇರೆ ಇದ್ರಿ ಅಲ್ವಾ? ಹ್ಞೂ ಸರ್, ಅವ್ರವ್ರ ಪ್ರೈವಸಿ ಅವ್ರಿಗೆ ಬೇಕಿತ್ತಲ್ವಾ, ಅದಕ್ಕೆ ಹಂಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೈಲೆಂಟ್ ಹಾಕ್ರಿ ಫೋನ್ನ. ಸರ್, ಓ ನಮಸ್ಕಾರ. ಬಂದಪ್ಪ ಮಹೇಶ. ಸಾಹೇಬ್ರೇನೋ ಬರಕ್ಕೆ ಹೇಳಿದ್ರಂತೆ. ಹೌದು, ಸಾಹೇಬ್ರು ಒಳಗಡೆ ಎಂಕ್ವೈರಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ. ಇವನ್ ಯಾಕೆ ಬಂದಿದ್ದಾನೆ ಇಲ್ಲಿ? ಪೊಲೀಸ್ ಸ್ಟೇಷನಲ್ಲಿ ಇವನ್ಗೇನಪ್ಪ ಕೆಲಸ? ನಿಮ್ಮ ವೈಫು ಯಾವಾಗಿಂದ ಕಾಣಿಸ್ತಾ ಇಲ್ಲ? ನಮ್ಮ ಅಣ್ಣ ಇಮಿಡಿಯೇಟಾಗಿ ಹೊರಟು ಬಾ ಅಂತ ಹೇಳ್ದ. ಅವರೆಲ್ಲ ಒಟ್ಟಿಗೆ ಬನ್ನಿ ಅಂತ ಹೇಳಿದೆ, ನಾನು ಹೊರಟು ಬಂದೆ ಸರ್. ಅವ್ರನ್ನ ಕೊನೆದಾಗಿ ಯಾರು ನೋಡಿದ್ದು? ನಾನೇ ಸರ್. ಎಲ್ಲಿ ನೋಡಿದ್ರಿ? ಸರ್, ನಾವು ಡಿನ್ನರ್ಗೆ ಅಂತ ರೆಸ್ಟೋರೆಂಟ್ಗೆ ಹೋಗಿದ್ವಲ್ಲ, ನಾನು ಹೊರಟು ಬಂದೆ. ಗೀತಾ ಅಲ್ಲೇ ಉಳ್ಕೊಂಡು. ಅದೇ ಲಾಸ್ಟ್ ಸರ್. ಅಲ್ಲ ರೀ,
ನೀವಿಬ್ರು ಜೊತೆಲೇ ಇದ್ದೀರಲ್ವಾ? ಸರ್, ನಮ್ಮ ಅಣ್ಣ ಫೋನ್ ಮಾಡಿದಾಗ ನಾನಲ್ಲಿ ಇರಲಿಲ್ಲ, ಬೇರೆ ಕಡೆ ಇದ್ದೆ. ಡಿನ್ನರ್ಗೆ ಇಬ್ರು ಒಟ್ಟಿಗೆ ಹೋಗಿದ್ದಲ್ವಾ? ಹೋಗಿದ್ವಿ ಸರ್, ಆದರೆ ನನಗೂ ಅವಳಿಗೂ ಒಂದು ಸಣ್ಣ ಜಗಳ ಆಯಿತು. ನಾನು ಹೊರಟು ಬಂದ್ಬಿಟ್ಟೆ. ನೋಡಿದ್ರ ಸರ್, ಇವರೇ ಬೇಕು ಬೇಕು ಅಂತ ಜಗಳ ಮಾಡಿ ಅವಳನ್ನ ಬಿಟ್ಟು ಬಂದಿದ್ದಾರೆ. ಇದೆಲ್ಲ ಪ್ಲಾನ್ ಸರ್. ಸರ್, ಒಳಗಡೆ ಯಾವುದೋ ಎಂಕ್ವೈರಿ ನಡೀತಾ ಇದೆ, ಯಾರ್ದು? ಯಾರ ಕಬಡ್ಡಿ ಚಾಂಪಿಯನ್ ಅಂತೆ. ಯಾರು, ಲಕ್ಕಿನ? ಹೌದು. ಏನು ವಿಷಯ ಸರ್? ಅವ್ರ ಗಂಡ ಹೆಂಡತಿ ಹನುಮಕ್ಕೆ ಹೋಗಿದ್ರಂತೆ. ಅಲ್ಲೇನೋ ಅವರು ಮಾತು ನಡೆದ್ಬಿಟ್ಟು ಅಲ್ಲೇ ಹೆಂಡತಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅವ್ರ ಕಡೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಎಂಕ್ವೈರಿ ನಡೀತಾ ಇದ್ದೀನಿ. ಲಕ್ಕಿ, ಇವಾಗ ಇದಕ್ಕನೋ ನಿನಗೆ ಮಾರಿ ಹಬ್ಬ. ಏನ್ ಜಗಳ? ಸರ್, ಅದು ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಸರ್. ಮಗು ವಿಷಯವಾಗಿ. ಅಂದ್ರೆ ಅವಳ ಮಗು ಬೇಡ ಅಂದಿದ್ದಕ್ಕೆ ಬಿಟ್ಟು ಬಂದ್ಬಿಟ್ಯಾ? ಕೇಳಿಸ್ಕೊಂಡ್ರ ಸರ್, ಅವಳ ಮಗು ಬೇಡ ಅಂದ್ಲಂತೆ, ಇವ್ನ್ ಬಿಟ್ಟು ಬಂದ್ಬಿಟ್ನಂತೆ. ಹಲೋ. ಹಾ, ಎಲ್ಲಿ? ಎಷ್ಟು ಜನ? ಓಕೆ, ನಾನು ಇಮಿಡಿಯೇಟಾಗಿ ಬರ್ತೀನಿ. ಆಂಬ್ಯುಲೆನ್ಸ್ ಕಾಲ್ ಮಾಡಿ. ಒಂದು 15 ನಿಮಿಷ ವೆಯ್ಟ್ ಮಾಡಿ, ಒಂದು ಕೇಸ್ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಏನಾಗ್ತೀರಿ? ನನ್ನ ಹೊರಗಡೆ ಕುಣಿಸಿರಿ. ಸರಿ ಸರ್. ಮಂಗಳಕ್ಕ, ಇದೆಲ್ಲ ಯಾಕೆ ಬೇಕು ಹೇಳಿ? ಎಷ್ಟ್ ದಿನ ಅಂತ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತೆ? ಹಾ, ನಮ್ಮನೆ ಹುಡುಗಿಗೆ ನೀನ್ ಹೆಚ್ಚು ಕಡಿಮೆ ಮಾಡಕ್ಕಿಂತ ಮುಂಚೆ ನಾ ಎಚ್ಚೆತ್ತು ಹೋಗ್ಬೇಕಲ್ವಾ? ನಾನು ಗೀತಂಗೆ ಏನಾದ್ರು ಮಾಡ್ತೀನಾ? ನೀನ್ ಸಾಮಾನ್ಯದವ್ನಲ್ಲ ಬಿಡು, ಏನಾದ್ರು ಮಾಡೇ ಮಾಡ್ತೀಯ. ಮಂಗಳಕ್ಕ, ಅವಳು ನನ್ನ ಹೆಂಡತಿ. ನಿಮಗೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರೀತಿ ನನಗಿದೆ. ಅಯ್ಯೋ ಸಾಕಣೆ, ಸುಮ್ಮನೆ ಯಾ ನಿನ್ ಪ್ರೀತಿನ? ಇದನ್ನೆಲ್ಲ ಮನೇಲಿ ಮಾತಾಡ್ಬೋದಿತ್ತಲ್ಲ, ಕಂಪ್ಲೇಂಟ್ ಎಲ್ಲ ಏನಕ್ಕೆ? ಕಾಂಪ್ರಮೈಸಿಗೆ ಬರ್ತಿದ್ಯಾ? ಅಂದ್ರೆ ನೀನೊಳಗೆ ತೊಂದರೆ ಮಾಡಿದ್ಯಾ ಅಂತ ಆಯ್ತು. ನಾನೇನು ಮಾಡಿಲ್ಲ. ಯಾಕೆ ಕೂಗಾಡ್ತಾ ಇದ್ದೀರಾ? ಸುಮ್ಮನೆ ಕುತ್ಕೊಳ್ಳೆ. ಹಾಯ್. ನಾವಿಬ್ರು ಕಬಡ್ಡಿ ಕೋರ್ಟಲ್ಲಿ ಮಾತ್ರ ಮೀಟ್ ಮಾಡ್ತಿದ್ವಿ ಅನ್ಕೊಂಡಿದ್ವಿ, ಆದ್ರೆ ಈ ತರ ಪೊಲೀಸ್ ಸ್ಟೇಷನ್ ಅಲ್ಲೂ ಮೀಟ್ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟ ಇಲ್ಲ ಅಂದ್ರೆ ಮದುವೆ ಆಗ್ಬಾರ್ದು. ಮದುವೆ ಆದ್ಮೇಲೆ ಹೆಂಡತಿಗೆ ಈ ತರ ಎಲ್ಲ ಟಾರ್ಚರ್ ಕೊಡ್ಬಾರ್ದು ಲಕ್ಕಿ. ಈ ತರ ಅದೆಲ್ಲೆಲ್ಲೋ ಕರ್ಕೊಂಡು ಹೋಗಿ ಬಿಟ್ಟು ಬಂದು ಛೇ. ನಮ್ಮೂರಲ್ಲಿ ಯಾರು ಈ ತರ ಕೆಲಸ ಮಾಡಿರ್ಲಿಲ್ಲ. ಏನೇ ಮಂಗಳ ನೀನು, ಶೆಟ್ಟಿ ಬಿಟ್ಟಲ್ಲೇ ಬಿಡಾರ ಅಂತ ಎಲ್ಲಿ ಹೋದ್ರೆ ಅಲ್ಲೇ ಕೂತ್ಬಿಡ್ತೀಯಲ್ಲೇ. ಎಷ್ಟೊತ್ತಾಯ್ತು ನೀನ್ ಹೋಗಿ? ಅಯ್ಯೋ ಅತ್ತೆ, ನಾನು ಹೊರಟಿದ್ದೆ, ಆದ್ರೆ ಇಲ್ಲಿ ಎಡವಟ್ಟಾಗಿದೆ. ನನ್ಗೇನ್ ಖುಷಿನಾ ಮನೆಯಿಂದ ಆಚೆ ಇರಕ್ಕೆ? ಏನಾಯ್ತೆ? ಗೀತಾ ಹೇಗಿದ್ದಾಳೆ? ಓ ಅತ್ತೆ, ಅದೇ ಆಗಿರೋದು ಎಡವಟ್ಟು. ಅವಳು ಎಲ್ಲಿದ್ದಾಳೆ? ಅವಳು ಬಂದಿಲ್ಲ. ಇನ್ನೂ ಬಂದಿಲ್ವಾ? ಪ್ರಣತಿ ಫೋನ್ ಮಾಡಿದ್ಲು? ಅವರೆಲ್ಲರೂ ಬಂದಿದಾರತ್ತೆ, ಇವಳೇ ನಾಪತ್ತೆ ಆಗಿರೋದು. ನಾಪತ್ತೆ ಅಂದ್ರೆ ಏನೇ? ಸರಿಯಾಗಿ ಅರ್ಥ ಆಗೋಗ್ ಹೇಳು. ಲಕ್ಕಿ ಅವಳ ಜೊತೆ ಇಲ್ವಾ? ಲಕ್ಕಿ ನೆನ್ನೆನೆ ಬಂದಿದ್ದಾನೆ, ಉಳ್ದವರೆಲ್ಲ ಇವತ್ತು ಬಂದಿದ್ದಾರೆ, ಆದ್ರೆ ಇವಳೇ ಬಂದಿಲ್ಲ. ಅಯ್ಯೋ ದೇವ್ರೆ, ಏನೇ ಹಾಗಂದ್ರೆ? ಅತ್ತೆ, ಲಕ್ಕಿಗೇನೋ ಕೆಲಸ ಇತ್ತು ಅಂತ ಬಿಟ್ಟು ಬಂದಿದ್ದಾರೆ, ಇವ್ರ ಜೊತೆ ಬರ್ತಾಳೆ ಅಂತ. ಇವರೆಲ್ಲರೂ ಸೇರ್ಕೊಂಡು ಲಕ್ಕಿ ಜೊತೆ ಹೋಗಿದ್ದಾಳೆ ಅಂತ ಅನ್ಕೊಂಡು ಇವರಷ್ಟಕ್ಕೆ ಇವ್ರು ಬಂದಿದ್ದಾರೆ. ಇದ್ರ ಮಧ್ಯೆ ಇವಳು ಎಲ್ಲಿ ಹೋದ್ಲೋ ಏನಾಯ್ತೋ ಒಂದು ಗೊತ್ತಿಲ್ಲ. ಅಯ್ಯೋ ದೇವ್ರೆ,
ಗೊತ್ತು ಗುರಿ ಇಲ್ದೇ ಇರೋ ಊರ್ನಲ್ಲಿ ಒಬ್ಬಳನ್ನೇ ಬಿಟ್ಟು ಬಂದಿದ್ದಾರೆ ಅಂದ್ರೆ ಹೇಗೆ? ಅವಳ ಹತ್ರ ದುಡ್ಡು ಇದೆಯೋ ಇಲ್ವೋ, ವಾಪಸ್ ಬರಕ್ ಗೊತ್ತಾಗುತ್ತೋ ಇಲ್ವೋ? ಅಲ್ಲ ಅತ್ತೆ, ಇವ್ರೆಲ್ರೂ ಅವಳನ್ನ ಮರ್ತು ಬಿಟ್ಟು ಬಂದ್ರ ಅಥವಾ ಏನಾದ್ರು ಮಾಡ್ಬಿಟ್ರ ಅಂತ ನಂಗೆ ಅನುಮಾನ ಆಗ್ತಿದೆ. ನಿನ್ನ ನೋಡ್ತಾ ಇದ್ರೆ ನನಗೊಂದು ಸಿನಿಮಾ ನೆನಪಾಗ್ತದೆ, ಬಾನಲ್ಲಿ ಮಧುಚಂದ್ರಕ್ಕೆ. ಅದರಲ್ಲೂ ಅಷ್ಟೇ, ಹೀರೋಯಿನ್ನ ಹನಿಮೂನ್ಗೆ ಅಂತ ಕರ್ಕೊಂಡೋಗಿ ಬೆಟ್ಟದ ಮೇಲಿಂದ ನೂಕ್ಬಿಡ್ತಾನಂತೆ. ಹಾಗೇನಾದ್ರು ಮಾಡ್ದ? ನೋಡು, ನಾನು ಜಗಳ ಮಾಡೋ ಮೂಡೋದಿಲ್ಲ, ಸುಮ್ಮನಿತ್ತು ಗುರು. ಅಯ್ಯೋ, ನಾನು ಸಿನಿಮಾ ಕತೆ ಹೇಳ್ದೆ ಗುರು, ಈ ನಿನ್ನ ಕತೆನ ಹೇಳ್ದೆ. ಕೋಪ ಮಾಡ್ಕೋಬೇಡಲ್ಲಕ್ಕೆ. ಅದರಲ್ಲಿ ಅವನು ಬರ್ಬೇಕಾದ್ರೆ ಸಿಂಗಲ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದ, ಸಿಕ್ಕಾಕೊಂಬಿಟ್ಟ. ನೀನು ಆ ಥರ ಏನಾದ್ರು ಮಾಡಿ ಸಿಕ್ಕಾಕೊಂಡ? ಹೋಗಿರೋರೆಲ್ಲರೂ ವಾಪಸ್ ಬಂದಿದ್ದಾರೆ, ಆದರೆ ನೀನು ಹೆಂಡತಿನ ಮಾತ್ರ ಬಿಟ್ಟು ಬಂದಿದ್ಯಾ. ಹಂಗಾದ್ರೆ ಇದು 302 ಪಕ್ಕ. ಇದು ಮರ್ಡರ್ ಕೇಸು. ಕೇಸಲ್ಲಿ ಅಮ್ಮಮ್ಮ ಅಂದ್ರು 14 ವರ್ಷ ಪಕ್ಕ. ನೀನ್ ಜೈಲ್ಗೆ ಹೋಗ್ಬಿಟ್ರೆ ಸಂಖ್ಯೆ ದಿಬ್ಬದಲ್ಲಿ ಕಬಡ್ಡಿ ಯಾರು ಆಡೋದು? ನಿಮ್ಮಪ್ಪ ನೋಡಿದ್ರೆ ನನ್ನ ಮಗ ದೊಡ್ಡ ಚಾಂಪಿಯನ್ ಅಂತ ಕೊಚ್ಕೊಂತಿದ್ದಾರೆ. ಇವಾಗ ನೀನ್ ಜೈಲ್ಗೆ ಹೋಗ್ಬಿಟ್ರೆ ನಿಮ್ಮಪ್ಪನ ಮರ್ಯಾದೆ ಯಾರು ಉಳಿಸೋದು? ಪಾಪ, ನಿಂದು ತಪ್ಪಿಲ್ಲ ಅಂತ ಹುಡ್ಗಿನ ಮದುವೆ ಆಗಿದೆ, ಹೇಳ್ಕೊಡಂಗಿಲ್ಲ ಬಿಡಂಗಿಲ್ಲ. ಆದ್ರೂ ನೀನ್ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಬಿಡ್ತು ಅನ್ನೆ, ಏನೇನೋ ಅಪಶಕ್ನ ನುಡಿಬೇಡ. ಅವ್ರು ಯಾಕೆ ಹಾಗೆಲ್ಲ ಮಾಡ್ತಾರೆ? ಮೇಲ್ ನೋಟಕ್ ಚೆನ್ನಾಗೇ ಇದ್ರು ಅತ್ತೆ, ಆದ್ರೆ ಒಳಗೊಳಗ್ ಏನ್ ನಡೆಯುತ್ತೆ ನಮಗ್ ಗೊತ್ತಾ? ಮೊದ್ಲೇ ಶ್ರೀಮಂತರ ಸಾವಾಸ, ಕೇಳಕ್ ಹೋದ್ರೆ ಕಾನೂನು ಕೊಂಡ್ಕೊಂಡ್ಬಿಡ್ತಾರೆ. ನೀನು ಇಲ್ಲ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡ್ಬೇಡ. ಮೊದ್ಲು ಗೀತಂಗ್ ಏನಾಗಿದೆ ಅಂತ ತಿಳ್ಕೊಬೇಕಲ್ವಾ ನೀನು? ಇದಕ್ಕೆಲ್ಲ ಒಂದ್ ಗತಿ ಕಾಣಿಸ್ತೀನಿ ಅತ್ತೆ, ನೀವೇನ್ ಯೋಚನೆ ಮಾಡ್ಬೇಡಿ. ಅವ್ರಿಗೆ ಗತಿ ಕಳ್ಸೋದ್ ಹಾಗಿರ್ಲಿ, ಮೊದ್ಲು ನನ್ ಮಗಳಿಗೆ ಏನಾಗಿದೆ ಅಂತ ತಿಳ್ಕೊಬೇಕಲ್ವಾ ನಾವು? ಫೋನ್ ಸ್ವಿಚ್ ಆಫ್ ಆಗಿದೆ ಅತ್ತೆ. ನಾನ್ ಅಷ್ಟೇ ಅಲ್ಲ, ಆ ಮನೇಲಿ ಎಲ್ರು ಫೋನ್ ಟ್ರೈ ಮಾಡಿದ್ದಾರೆ, ಎಲ್ರಿಗೂ ಫೋನ್ ಸ್ವಿಚ್ ಆಫ್ ಅಂತಾನೆ ಬಂದಿದೆ. ಏನಾಗಿದ್ಯೋ ಏನೋ. ಏನೇ ಮಾಡೋದೀಗ? ಅಲ್ಲ ಅತ್ತೆ, ಆ ಮನೆಯವ್ರು ಎಲ್ರು ಸೇರ್ಕೊಂಡು ಮಗು ಬೇಕು ಅಂತ ಬಾಯ್ ಬಿಡ್ಕೊತಾ ಇದ್ರಲ್ವಾ, ಅವಳಗ್ ಮಗು ಆಗಲ್ಲ ಅಂತ ಅನ್ನಿಸ್ಬಿಟ್ಟು ಅವಳೇ ಏನಾದ್ರು ಮಾಡ್ಕೊಂಡ್ಲು ಅಥವಾ ಆ ಮನೆಯವ್ರು ಸೇರಿ ಏನಾದ್ರು ಮಾಡ್ಬಿಟ್ರು ಅಂತ ಅನ್ನಿಸ್ತಾ ಇದೆ ನಂಗೆ. ಅವಳನ್ನ ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇರಿ, ನಾನು ಸ್ವಲ್ಪ ತಿಳ್ಕೊಂಡು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಮೊದ್ಲು ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನನ್ಗೆ ಫೋನ್ ಮಾಡು. ಕೈ ಕಾಲೇ ಆಡ್ತಿಲ್ಲ ನನಗೆ. ಅತ್ತೆ, ನೀವು ಧೈರ್ಯವಾಗಿರಿ. ನಮ್ ಗುಂಡಮ್ಮ ಏನೇ ಬಂದ್ರು ಧೈರ್ಯವಾಗಿ ಎದುರಿಸೋಂತ ಶಕ್ತಿ ಇರೋಳು. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೋಗಿ ನೋಡ್ತೀನಿ ಏನಾಗಿದೆ ಅಂತ, ಆಮೇಲೆ ಫೋನ್ ಮಾಡ್ತೀನಿ. ಸರಿ, ಬೇಗ ಬಾ ನೀನು. ನಿನ್ನ ಹೆಂಡತಿನ ಮುಗಿಸ್ಬಿಟ್ಯಾ ಇಲ್ಲ ಅಲ್ಲೇ ಯಾವ್ದಾದ್ರು ಬಿಸ್ನೆಸ್ ಬಿಟ್ಟಿಯಾ? SI ಮೇಲೆ ಕೈ ಎತ್ತುತ್ತೇನೋ. ಅಕ್ರೆ ಏನೋ ದೊಡ್ಡ ರೌಡಿನೇನೋ ನೀನು? ರೌಡಿ ಲಿಸ್ಟಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ. ಏನ್ರಿ ಅವ್ರಿಬ್ರು ಕಿತ್ತಾಡ್ತೀರ ನೋಡ್ಕೊಂಡು ನಿಂತಿದ್ರಲ್ರಿ? ಇಲ್ಲ ಸರ್, ನಾವು ಬಿಡ್ಸೋಗುದು ಸರ್, ನಮ್ಮನೆ ತಳ್ಬಿಟ್ಟ. ಇಲ್ಲಿ ನೋಡಿ ಬಡ್ಡೆಲ್ಲ ಕಿತ್ತಾಬಿಟ್ಟಾರೆ. ಆ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ರಲ್ಲಿ ತಪ್ಪೇನಿಲ್ಲ. ಎಲ್ಲ ಮಾಡಿರ್ತೀಯ ನೀನು, ಐತೆ ನೀನು.
ಗಿರ್ಜಕ್ಕ, ಗೀತಾ ಎಲ್ಲಿ ಅಂತ ಕೇಳಿದ್ರು ಹೇಳಕ್ ನನ್ನ ಹತ್ರ ಉತ್ತರ ಇಲ್ಲ. ನನ್ನ ಮಗಳು ಎಲ್ಲಿ ಅಂತ ನೀನ್ ನನ್ನ ಪ್ರಶ್ನೆ ಮಾಡಕ್ ನಾನು ಇಲ್ಲಿ ಬಂದಿಲ್ಲ ಸುಮತಿ. ಗೊತ್ತು ಗುರಿ ಇಲ್ಲದೆ ಇರೋ ಊರು, ಒಬ್ಬಟ್ಟಿ ಹುಡುಗಿ, ಭಾಷೆ ಬೇರೆ ಬರಲ್ಲ. ಎಲ್ಲ ಅಲಿತಿದ್ದಾಳೋ ಏನ್ ಮಾಡ್ತಿದ್ದಾಳೋ ಅಂತ ನನಗೆ ತುಂಬಾ ಆತಂಕ ಆಗ್ತಿದೆ. ಆದಷ್ಟು ಬೇಗ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿಸ್ಕೊಟ್ಬಿಡಿ. ನಿಮ್ಗೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ಗಿರ್ಜಕ್ಕ, ನೀವು ಹಾಗೆಲ್ಲ ಕೇಳ್ಕೋಬಾರ್ದು. ಗೀತಾ ನಮ್ಮನೆ ಸೊಸೆ, ನಿಮ್ಗಿಂತ ಹೆಚ್ಚಾಗಿ ಅವಳು ನಮಗ್ ಬೇಕಾದವಳು. ಗಿರ್ಜಮ್ಮನವ್ರೆ, ಗೀತ ಕಾಣಿಸ್ಲಿಲ್ಲ ಅಂತ ಹೇಳಿ ನಿಮ್ಗೆ ಎಷ್ಟು ಚಿಂತೆ ಇದೆಯೋ ಅದಕ್ಕಿಂತ ಜಾಸ್ತಿ ನಮಗೂ ಇದೆ. ಅವಳು ನಮ್ಮನೆ ಸೊಸೆ. ಹಾಗಾದ್ರೆ ಅವಳನ್ನ ಒಂಟಿಯಾಗಿ ಯಾಕೆ ಬಿಟ್ಟು ಬಂದ್ರಿ ಪಿಂಕಿ? ಅಯ್ಯೋ, ನನ್ನನ್ನೇನ್ ಕೇಳ್ತೀರಾ ಗಿರಿಜಕ್ಕ? ಬಿಟ್ ಬಂದಿರೋದು ನಿಮ್ ಮಳಿ ಅಂದ್ರು, ಅವ್ರನ್ ಕೇಳಿ ಯಾಕೆ ಬಿಟ್ ಬಂದ್ರು ಅಂತ. ನನ್ ಮಗ ಬೇಕು ಅಂತಾನೆ ಬಿಟ್ಟು ಬಂದಿದ್ದಾನೆ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ನೀನು. ಯಾರಿಗ್ ಗೊತ್ತು ಚಿಕ್ಕತ್ತೆ, ಗಂಡ ಹೆಂಡತಿ ಮಧ್ಯೆ ಏನೇನ್ ಇರುತ್ತೋ ಮೂರನೇವ್ರಿಗೆ ಗೊತ್ತಾಗುತ್ತಾ? ಅಂದ್ರೆ ಅವರಿಬ್ಬರ ಮಧ್ಯೆ ಏನಾದ್ರೂ ಮಾತುಕತೆ ನಡೆದಿತ್ತಾ? ಅವ್ರಿಬ್ರು ರೆಸ್ಟೋರೆಂಟ್ ಹೋಗಿದ್ರಲ್ಲ, ಅಲ್ಲಿ ಇಬ್ರಿಗೂ ಜಗಳ ಆಯ್ತಂತೆ ಗಿರ್ಜಕ್ಕ. ಅದಕ್ಕೆ ಲಕ್ಕಿ ಅವರು ಗೀತನ್ ಬಿಟ್ಬಿಟ್ಟು ಬಂದ್ಬಿಟ್ರಂತೆ. ಇವರು ರೋಸ್ ಹೋಗಿದ್ರು ಅನ್ಸುತ್ತೆ. ಅದಕ್ಕೆ ನಿಮ್ ಮಗಳು ಸಾವಾಸದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಹೀಗ್ ಮಾಡಿದ್ದಾರೆ. ಏನಮ್ಮ ಹಾಗೆ ಮಾತಾಡ್ತಾ ಇದೀಯಾ? ಮಾವ, ಅವ್ರಲ್ಲಿ ಹೇಗ್ ಆಡ್ತಿದ್ರು ಗೊತ್ತಾ? ಸುಮ್ನೆ ನಾವುಗಳು ಅವ್ರ ಹಿಂದೆ ಬಾಲಕ್ ತರ ಹೋಗಿದ್ವಿ. ಲಕ್ಕಿ ಅವರು ಅವ್ರಿಬ್ರೇ ಇರೋದಕ್ಕೆ ಟ್ರೈ ಮಾಡ್ತಿದ್ರು. ಬೇಕಿದ್ರೆ ಕೇಳಿ ಸುಬ್ಬನ್ನ. ಹೌದೇನೋ ಗಿರ್ಜಕ್ಕ, ಅವರಿಬ್ರಿಗೂ ಒಟ್ಟಿಗೆ ಇರಕ್ಕೆ ನಾನೇ ಹೇಳಿದ್ದು. ಲಕ್ಕಿಗೆ ಹೇಳಿದ್ದೆ ನಾನು, ಅವಳನ್ನ ಖುಷಿಯಾಗಿಡು, ಮಗು ವಿಷಯದಲ್ಲಿ ಅವಳ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊ ಅಂತ ಹೇಳಿ ಕಳಿಸಿದ್ದೆ. ನೀವೇನೋ ಅವರು ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ಹೇಳಿ ಕಳ್ಸಿದ್ರಿ. ಆದ್ರೆ ಖುಷಿಯಾಗಿರೋದು ಬಿಡೋದು ಅವ್ರಿಗೆ ಬಿಟ್ಟಿದಲ್ವಾ? ಲಕ್ಕಿ ಅವರು ಕಾಯ್ತಿದ್ರೇನೋ ಅವಳು ಬಿಟ್ಟು ಹೋದ್ರೆ ಸಾಕು ಅಂತ, ಅದಕ್ಕೆ ಬಿಟ್ಟು ಬಂದಿರ್ಬೇಕು. ಅಂಥದ್ದೇನಾಗಿದೆ ನನ್ನ ಮಗಳಿಗೆ? ನೀವು ಲಕ್ಕಿ ಅವ್ರನ್ನೇ ಕೇಳ್ಬೇಕು ಗಿರಿಜಕ್ಕ. ಇಷ್ಟ ಆಗದೆ ಇದ್ದಿದ್ದು ಅವ್ರಿಗೆ ಅಲ್ವಾ? ಅವಳು ದಪ್ಪ ಇದ್ಲು ಅಂತ, ಇಲ್ಲ ಲಕ್ಕಿ ಅವ್ರಿಗಿಂತ ಅವಳು ಫೇಮಸ್ ಆದ್ಲು ಅಂತಾನು. ನಲ್ಲಿ ಅವಳನ್ನ ಕಂಡ್ರೆ ಲಕ್ಕಿ ಅವ್ರಿಗೆ ಆಗ್ತಿರ್ಲಿಲ್ಲ. ನೋಡು, ಅದೆಲ್ಲ ಹಳೆ ಕತೆ. ಈಗ ಲಕ್ಕಿ ಗೀತನ್ನ ಎಷ್ಟು ಇಷ್ಟ ಪಡ್ತಾನೆ ಅಂತ ನನಗ್ ಗೊತ್ತು. ನೀವ್ ಹಾಗೆ ಅನ್ಕೊಂಡಿದ್ದೀರಾ ಚಿಕ್ಕತ್ತೆ. ಆದ್ರೆ ಲಕ್ಕಿ ಅವರು ಅವಳನ್ನ ಸಾಕ್ ಹಾಕಿದ್ರೆ ಸಾಕು ಅಂತ ಕಾಯ್ತಿದ್ರೇನೋ, ಅದಕ್ಕೆ ಹೇಗ್ ಮಾಡಿದ್ದಾರೆ. ಅದಕ್ಕೆ ಸೆಪರೇಟ್ ಆಗಿ ಅವಳನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಕರ್ಕೊಂಡು ಹೋದ್ರು. ಅವಳನ್ನ ಅಲ್ಲಿ ಬಿಟ್ಟೇ ಬಂದ್ರು, ಇಲ್ಲ ಬೇರೆ ಏನಾದ್ರೂ ಮಾಡಿದ್ರು, ದೇವ್ರಿಗೆ ಗೊತ್ತು. ಸುಬ್ಬಾ, ಅಲ್ಲಿಂದ ಹೊರಡಕ್ ಮುಂಚೆ ನೀನ್ ನೋಡ್ಕೊಳ್ಳಿಲ್ವೇನೋ? ಭಾವ ಅಕ್ಕ ಇಬ್ರು ಒಟ್ಟಿಗೆ ಹೊರಟ್ರು ಅಂತ ಪಿಂಕಿ ಅವ್ರು ಹೇಳಿದ್ರಲ್ಲ ಅಮ್ಮ, ಅಕ್ಕ ಸುಮ್ಮನಾದ್ವಿ. ಸುಮ್ಮನಾಗ್ಬಿಟ್ಯಾ? ಲಕ್ಕಿಗೊಂದು ಫೋನ್ ಮಾಡಿ ಏನಾಯ್ತು ಅಂತ ಕೇಳಕ್ಕಾಗ್ಲಿಲ್ಲ ನಿನ್ಗೆ? ಅವ್ರು ಹೇಳಿದ್ರಲ್ಲ ಅಮ್ಮ, ಇನ್ನೇನ್ ಕೇಳೋದು ಅಂತ. ಹುಚ್ಚ ಬಾಯಿ! ಅವ್ರ ಮೇಲೆ ಯಾಕಮ್ಮ ಕೈ ಮಾಡ್ತೀರಾ? ಅವ್ನ್ ಮಾಡಿರೋ ಕೆಲ್ಸಕ್ಕೆ ಕೈ ಮಾಡ್ದೆ ಇನ್ನೇನ್ ಮಾಡ್ಲಿ? ಅವ್ರೇನಮ್ಮ ಮಾಡಿದ್ರು? ಮದ್ವೆ ಆಗಿರೋ ಮಗನ್ಗೆ ಎಲ್ರ ಮುಂದೆ ಯಾಕೆ ಕೈ ಮಾಡ್ತೀರಾ? ನೋಡು, ಅವನ್ ನಿನ್ ಗಂಡ ಆಗಕ್ ಮುಂಚೆ ನನ್ ಮಗ. ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡ ನಿನ್ಗೆ? ನಿನ್ನ ಬೇಜವಾಬ್ದಾರಿ ತಂದಿದ್ದಾನೆ ಇವತ್ ನನ್ ಮಗಳಿಗೆ ಈ ಸ್ಥಿತಿ ಬಂದಿರೋದು. ನಾನೇನ್ ಮಾಡ್ದೆ ಅಮ್ಮ? ಒಂದ್ ಫೋನ್ ಮಾಡಿ ಕೇಳಕ್ ಆಗ್ತಿರ್ಲಿಲ್ವ ನಿನ್ಗೆ? ಅಕ್ಕ ನೀವು ಇಬ್ರು ಹೊರಟ್ರ ಅಂತ? ಇಬ್ರು ಜೊತೆಲಿ ಇದ್ದಿದ್ ನನಗೆ ಗೊತ್ತಿತ್ತಲ್ಲ. ನೆಪ ಹೇಳ್ಬೇಡ. ನೀನ್ ಅವಳ ತಮ್ಮ ಕಡೋ, ಒಂದು ಮಾತು ಕೇಳ್ಬೇಕಾಗಿತ್ತು. ಇಷ್ಟೆಲ್ಲ ಆಗಿರೋದು ಇವತ್ತು ನಿನ್ನಿಂದಾನೆ. ಈಗ ನಾನ್ ಯಾರ ಹತ್ರ ಕೇಳೋ? ನನ್ ಮಗಳಲ್ಲಿ ಏನಾಗಿದ್ದಾಳ ಅವಳು ಅಂತ?